Hi, hello, welcome back to Prati's World YouTube channel. ಫ್ರೆಂಡ್ಸ್, ನಾವು ಇವಾಗ ಅಬುದಾಬಿಯಲ್ಲಿರುವಂತಹ ಬ್ಯಾಬ್ಸ್ ಹಿಂದೂ ಮಂದಿರ್ ಹೋಗ್ತಾ ಇದ್ವಿ. ಸೊ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹೇಗಿದೆ ಅಂತ ಗೊತ್ತಿಲ್ಲ. ಹಾಗೆ ನಿಮಗೂ ಸಹ ತೋರಿಸ್ತೀನಿ ಈ ಟೆಂಪಲ್ ಹೇಗಿದೆ ಅಂತ. ತುಂಬಾನೇ ಬಿಗ್ ಟೆಂಪಲ್ ಇದು. ಇದು ಫೆಬ್ರವರಿ 14, 2024 ಅಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಬಂದು ಇನಾಗ್ರೇಟ್ ಮಾಡಿರುವಂತಹ ಟೆಂಪಲ್ ಇದು. ಹಾಗಿದ್ರೆ ಈ ಟೆಂಪಲ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅಲ್ವಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವು ಇವಾಗ ರಾಸಲ್ ಕೈಮದಿಂದ ಹೊರಟಿದ್ವಿ. ಇಲ್ಲಿಂದ ನಮಗೆ ಅಬುದಾಬಿಗೆ 3 ಅವರ್ಸ್ ಆದರೂ ತಗೊಳುತ್ತೆ. ನೋಡಿ, ನಾವು ಇವಾಗ ಆಲ್ಮೋಸ್ಟ್ ಟೆಂಪಲ್ ರೀಚ್ ಆಗ್ತಾ ಇದ್ವಿ. ತುಂಬಾ ನಿಯರ್ ಇದೆ. ಇನ್ನೇನು 1 ಮಿನಿಟ್ 2 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ. ಎಸ್, ನೋಡಿ ಫ್ರೆಂಡ್ಸ್, ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದೇ ಬ್ಯಾಬ್ಸ್ ಹಿಂದೂ ಮಂದಿರ್ ಅಬುದಾಬಿ, ಲಾರ್ಜೆಸ್ಟ್ ಹಿಂದೂ ಮಂದಿರ್. ಹೊಸದಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರೇ ಬಂದು ಇನಾಗ್ರೇಟ್ ಮಾಡಿರುವಂತಹ ಟೆಂಪಲ್ ಇದು. ಹಾಗೆ ನಿಮ್ಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ಏನು ಟೆನ್ಷನ್ ಮಾಡ್ಕೊಳ್ಳೋಂಥದ್ದಿಲ್ಲ, ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಗೆ ಫ್ರೆಂಡ್ಸ್, ನಿಮಗೇನಾದರೂ ಈ ಟೆಂಪಲ್ ವಿಸಿಟ್ ಮಾಡಬೇಕಂತ ಹೇಳಿದ್ರೆ ನಿಮಗೆ ಎಂಟ್ರಿ ಫೀಸ್ ಇರಲ್ಲ. ಬಟ್ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ವಿಸಿಟರ್ಸು ರಿಜಿಸ್ಟರ್ ಮಾಡಿರಬೇಕು. ಅಂದರೆ ಇವರ ಅಫಿಷಿಯಲ್ ವೆಬ್ಸೈಟಲ್ಲಾದರೂ ರಿಜಿಸ್ಟರ್ ಮಾಡ್ಬೋದು, ಅಥವಾ ಫೆಸ್ಟಿವಲ್ ಆಫ್ ಹಾರ್ಮೋನಿ ಅಂತ ಇವರ ಆ್ಯಪ್ ಇದೆ, ಅದರಲ್ಲಾದರೂ ನೀವು ರಿಜಿಸ್ಟರ್ ಮಾಡ್ಬೋದು. ಹಾಗೆ ಇನ್ನೊಂದು ಅಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ಕ್ಯಾಮ್ರಾ ಆಗಿರ್ಬೋದು ಅಥವಾ ಸೆಲ್ಫಿ ಸ್ಟಿಕ್ಸು, ಸೊ ಯಾವುದು ಸಹ ಅವ್ರು ಅಲೋ ಮಾಡಲ್ಲ. ಓನ್ಲಿ ಮೊಬೈಲ್ ಅಷ್ಟೇ ಅಲೋ ಇದೆ. ವಾವ್, ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ ಟೆಂಪಲ್ಲು. ಆ ಮೆಟ್ಲುಗಳಾಗಿರ್ಬೋದು, ಗೋಪುರಗಳು, ನಿಜವಾಗ್ಲೂ ಫಸ್ಟ್ ಸೈಟ್ ಅಂತೂ ಸೂಪರ್ ಆಗಿದೆ. ಅದು ಅಷ್ಟೊಂದು ಚೆನ್ನಾಗಿದೆ ಟೆಂಪಲ್ಲು. ಹಾಗೆ ನೀವು ಇಲ್ಲಿ ಎಂಟ್ರಿ ಆಗ್ತಾ ಲೆಫ್ಟ್ ಸೈಡಲ್ಲಿ ನಿಮಗೆ ವಾಶ್ರೂಮ್ ಆಗಿರ್ಬೋದು, ಇನ್ನು ಫುಡ್ ಕೋರ್ಟ್ ಈ ರೀತಿ ವ್ಯವಸ್ಥೆ ಇದೆ. ಇನ್ನು ಇಲ್ಲಿ ರೈಟ್ ಸೈಡಲ್ಲಿ ನೀವು ಒಳಗಡೆ ಹೋದರೆ ನಿಮಗೆ ಚಪ್ಪಲಿ ಇಡಲಿಕ್ಕೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು. ಇನ್ನು ಇಲ್ಲಿ ಬ್ಯಾಬ್ಸ್ ಅಂದರೆ ಇದರ ಫುಲ್ ಫಾರ್ಮ್ ಏನಂತ ಹೇಳಿದರೆ, ಬೋಚರ್ ಸಾನ್ವಾಸಿ ಶ್ರೀ ಅಕ್ಷರ್ ಪುರುಷೋತ್ತಮ್ ಸ್ವಾಮಿ ನಾರಾಯಣ್ ಸಂಸ್ಥಾ ಅಂತ. ಇನ್ನು ಈ ಟೆಂಪಲಲ್ಲಿ ನೋಡಿ, ಇಲ್ಲಿ ಸ್ಟೆಪ್ಸ್ ಇದೆ ಅಲ್ವಾ, ಸೊ ಅಲ್ಲಿ ತನಕ ಅಷ್ಟೇ ನೀವು ಫೋಟೋಸ್ ತಗೊಳ್ಬೋದು. ಒಳಗಡೆ ಫೋಟೋಸ್ ಹಾಗೆ ವಿಡಿಯೋಸ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ಒಳಗಡೆ ಶೂಟ್ ಮಾಡಿ ತೋರಿಸ್ಲಿಕ್ಕೆ ಆಗಲಿಲ್ಲ. ನೋಡಿ, ಇದು ಹೊರಗಡೆಯಿಂದ ವ್ಯೂ ಈ ರೀತಿ ಇದೆ. ತುಂಬಾ ಚೆನ್ನಾಗಿದೆ ಮಾತ್ರ. ಹಾಗೆ ತುಂಬಾ ಬಿಗ್ ಟೆಂಪಲ್ ಅಂತಲೇ ಹೇಳ್ಬೋದು. ತುಂಬ ಸ್ಪೇಸ್ ಇದೆ, ಹೊರಗಡೆನೂ ಸಹ ತುಂಬ ಸ್ಪೇಸ್ ಇದೆ. ಇನ್ನು ಈ ಬ್ಯಾಬ್ಸ್ ಹಿಂದೂ ಮಂದಿರ್ ಇದೆಯಲ್ಲ, ಇದು ಟ್ಯೂಸ್ಡೇಯಿಂದ ಸಂಡೇ ತನಕ ಓಪನ್ ಇರುತ್ತೆ. ಅಂದರೆ ಮಂಡೇ ಕ್ಲೋಸ್ ಆಗಿರುತ್ತೆ, ಎವ್ರಿ ಮಂಡೇ ಕ್ಲೋಸ್ ಇರುತ್ತೆ. ಹಾಗೆ ಟೈಮಿಂಗ್ಸ್ ಬಂದ್ಬಿಟ್ಟು 9 to 8 PM ತನಕ ಓಪನ್ ಇರುತ್ತೆ. ಹಾಗೆ ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಹಾಕ್ಕೊಂಡು ಹೋಗ್ತೀವಿ. ಇನ್ನು ಈ ಟೆಂಪಲಲ್ಲೂ ಸಹ ಅದೇ ರೀತಿ ಡ್ರೆಸ್ ಕೋಡ್ ಅಂತ ಇದೆ. ಅಂದರೆ ಸ್ಲೀವ್ಲೆಸ್ ಆಗಿರ್ಬೋದು, ಹಾಗೆ ಶಾರ್ಟ್ ಡ್ರೆಸ್ಸು, ಸೊ ಈ ರೀತಿ ಡ್ರೆಸ್ನೆಲ್ಲ ಹಾಕ್ಕೊಂಡು ಹೋಗೋ ಹಾಗಿಲ್ಲ. ನೋಡಿ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಎಷ್ಟು ಬಿಗ್ ಟೆಂಪಲ್ ಅಂತ ಹೇಳಿದರೆ, ಇಲ್ಲಿ 10,000 ಜನರ ತನಕ ಈ ಹಿಂದೂ ಮಂದಿರದಲ್ಲಿ ಅಕೊಮಡೇಟ್ ಮಾಡ್ಬೋದಂತೆ. ಅಷ್ಟೊಂದು ಬಿಗ್ ಟೆಂಪಲ್ ಇದು. ಈ ಬ್ಯಾಬ್ಸ್ ಹಿಂದೂ ಮಂದಿರದಲ್ಲಿ 7 ಶಿಖರಗಳಿವೆ, ವಿಚ್ ರೆಪ್ರೆಸೆಂಟ್ 7 ಎಮಿರೇಟ್ಸ್ ಆಫ್ ದಿ ಯುನೈಟೆಡ್ ಅರಬ್ ಎಮಿರೇಟ್ಸ್. ಹಾಗೆ ಈ ದೇವಸ್ಥಾನದಲ್ಲಿ 7 ದೇಗುಲಗಳಿವೆ. ಅದರಲ್ಲಿ ರಾಮ, ಶಿವ, ಜಗನ್ನಾಥ, ಕೃಷ್ಣ, ಸ್ವಾಮಿನಾರಾಯಣ, ತಿರುಪತಿ ಬಾಲಾಜಿ ಮತ್ತು ಅಯ್ಯಪ್ಪ, ಈ ದೇವರುಗಳನ್ನು ನಾವು ಬ್ಯಾಬ್ಸ್ ಹಿಂದೂ ಮಂದಿರದಲ್ಲಿ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕಂತ ಅನ್ಸುತ್ತೆ, ಅಷ್ಟೊಂದು ಚೆನ್ನಾಗಿ ಕೆತ್ತನೆ ಮಾಡಿದ್ರು. ಇಲ್ಲಿ ಏನು ಕೆತ್ತನೆ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ರಾಮಾಯಣ, ಮಹಾಭಾರತ ಹಾಗೆ ವೇದ ಪುರಾಣ ಇದೆಲ್ಲವನ್ನು ಅಷ್ಟೊಂದು ನೀಟಾಗಿ ಕೆತ್ತನೆ ಮಾಡಿದ್ರು. ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಫುಲ್ ರಾಮಾಯಣ ಮಹಾಭಾರತ ಸ್ಟೋರಿನೇ ನೋಡ್ಬೋದು. ಅಷ್ಟು ಚೆನ್ನಾಗಿ ನೀಟಾಗಿ ಕೆತ್ತನೆ ಮಾಡಿದ್ರು ಇಲ್ಲಿ. ನೋಡಿದ್ರಂತೂ ನೋಡ್ತಾನೆ ಇರಬೇಕು, ಅಷ್ಟು ಚೆನ್ನಾಗಿದೆ.
ನೋಡಿ ಆ್ಯಕ್ಚುಲಿ ನಾವಲ್ಲಿ ನೋಡ್ತಾ ನಿಂತಿದ್ವಿ. ಅಂದರೆ ನಮಗಲ್ಲಿಂದ ರಿಟರ್ನ್ ಬರಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಅಷ್ಟೊಂದು ಚೆನ್ನಾಗಿದೆ. ಅಂದರೆ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕಂತ ಅನಿಸುತ್ತೆ. ಅಷ್ಟು ನೀಟಾಗಿ ಪ್ರತಿಯೊಂದನ್ನು ಅಷ್ಟೊಂದು ನೀಟಾಗಿ ಕೆತ್ತನೆ ಮಾಡಿದ್ರು. ನೋಡಿ ಇನ್ನೂ ಈ ಕೆಳಗಡೆ ಸರೌಂಡಿಂಗಲ್ಲಿ ಇನ್ನೂ ವರ್ಕ್ ಎಲ್ಲ ನಡೀತಾ ಇದೆ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ಈ ಟೆಂಪಲ್ ಓಪನ್ ಆದಾಗ ನಾವು ಎಷ್ಟು ಸಲ ಅನ್ಕೊಳ್ತಾ ಇದ್ವಿ ಇವತ್ತು ಹೋಗೋಣ, ನಾಳೆ ಹೋಗೋಣ ಈ ರೀತಿ ಅನ್ಕೊಳ್ತಾ ಇದ್ವಿ. ಬಟ್ ಏನೇನೋ ರೀಸನ್ನಿಂದ ಆಗ್ತಾ ಇರಲಾಗಿತ್ತು. ಸೊ ಹಾಗೆ ನನ್ನ ಡೆಲಿವರಿ ಟೈಮಲ್ಲಿ ಅಮ್ಮ ಬಂದಿದ್ರಾಗಿತ್ತು. ಮತ್ತೆ ನಾವೆಲ್ಲ ಜೊತೆ ಸೇರಿ ಟೆಂಪಲ್ ಹೋದ್ವಿ. ಅಂದರೆ ಅಮ್ಮ ಬಂದಮೇಲೆ ಅವಳ ಜೊತೆನೇ ಹೋಗೋದಿದ್ದೇನೋ ಅಂತ ಅನಿಸ್ತಾ ಇದೆ ನನಗೆ. ಅವಳಿಗೂ ಸಹ ಈ ಟೆಂಪಲ್ ನೋಡೋ ಪುಣ್ಯ ಇದ್ದಿತ್ತೇನೋ ಅಂತ ಅನಿಸ್ತಾ ಇದೆ ನನಗೆ. ಅಂದರೆ ನೋಡೋ ಭಾಗ್ಯ ಇದ್ರೆ ಯಾರಿಗೆ ತಪ್ಪಿಸಿದ್ದಾಗುತ್ತೆ ಅಲ್ವಾ. ಹಾಗೆ ಫ್ರೆಂಡ್ಸ್, ನಿಮಗೆ ಈ ಟೆಂಪಲ್ ನೋಡ್ತಾ ಇದ್ದರೆ ಈ ಟೆಂಪಲ್ ಕಟ್ಟಲಿಕ್ಕೆ ಎಷ್ಟು ಖರ್ಚಾಗಿರ್ಬೋದು ಅಂತ ಅನಿಸ್ತಾ ಇರ್ಬೋದಲ್ವಾ. ಅಂದರೆ ನನಗೂ ಇದನ್ನು ನೋಡಿದಾಗ ಹಾಗೆ ಅನಿಸಿತು, ಎಷ್ಟು ಖರ್ಚಾಗಿರ್ಬೋದಪ್ಪ ಇಷ್ಟು ದೊಡ್ಡ ಟೆಂಪಲ್ ಕಟ್ಟಲಿಕ್ಕೆ ಅಂತ ಅನಿಸ್ತಾ ಇತ್ತು. ಆ್ಯಕ್ಚುಲಿ ಇದು ರಿಪೋರ್ಟೆಡ್ಲಿ ಇಟ್ ಕಾಸ್ಟೆಡ್ 84.2 ಮಿಲಿಯನ್ USD ಅಂತೆ. ಬರೀ ಕನ್ಸ್ಟ್ರಕ್ಷನ್ಗೆ ಅಂದರೆ ಜಾಗನ ಬಿಟ್ಟು 84.2 ಮಿಲಿಯನ್ $US ಆಗಿದೆ ಅಂತೆ. ಅಪ್ಪ ಗ್ರೇಟ್ ಅಲ್ವಾ. ಹಾಗೆ ಇಲ್ಲೇನಾದರೂ ಸ್ಟೆಪ್ಸ್ ಹತ್ಲಿಕ್ಕೆ ಆಗದಿದ್ದವರಿದ್ದರೆ ಅಂದರೆ ಅವರಿಗೂ ಸಹ ವೀಲ್ ಚೇರ್ ವ್ಯವಸ್ಥೆ ಇರುತ್ತೆ ಇಲ್ಲಿ. ಇನ್ನು ಈ ಟೆಂಪಲ್ ಡೇ ಟೈಮಲ್ಲಿ ಈ ರೀತಿ ಕಾಣಿಸಿದ್ರೆ ನೈಟ್ ಟೈಮಲ್ಲಿ ಫುಲ್ ಲೈಟಿಂಗ್ಸ್ ಇಂದನೇ ತುಂಬಿರುತ್ತೆ. ಹಾಗೆ ಇಲ್ಲಿ ದಿನ ಸಂಜೆ 6 ಗಂಟೆಗೆ ಹಾಗೆ 6:45ಕ್ಕೆ ಇನ್ನು 7:30ಕ್ಕೆ ಗಂಗಾ ಆರತಿ ನಡೆಯುತ್ತೆ. ಹಾಗೆ ನೀವೇನಾದರೂ ದೇವರಿಗೆ ಹೂವು ಅರ್ಪಿಸಬೇಕಂತ ಹೇಳಿದರೆ ಅದಕ್ಕೂ ಸಹ ಇಲ್ಲಿ ಶಾಪ್ ಇದೆ. ಮಲ್ಲಿಗೆ ಹೂವು ತಗೊಂಡ್ರೆ 8 ದಿರಮ್ ಇರುತ್ತೆ, ಹಾಗೆ ರೋಸ್ ತಗೊಂಡ್ರೆ 6 ದಿರಮ್ಸ್ ಇರುತ್ತೆ. ಇನ್ನು ಇಲ್ಲಿ ವೀಕೆಂಡ್ ಹಾಗೆ ಹಬ್ಬದ ದಿನ ಬಂದರೆ ತುಂಬಾ ರಶ್ ಇರುತ್ತೆ. ಹಾಗೆ ನಿಮಗೆ ಇಲ್ಲಿ ಹಸಿವಾದರೆ ರೆಸ್ಟೋರೆಂಟ್ ಸಹ ಇದೆ. ಇನ್ನು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಸಹ ಚೆನ್ನಾಗಿ ಮಾಡಿದ್ರು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಬ್ಸ್ ಹಿಂದೂ ಮಂದಿರ್ ಅಬುದಾಬಿ ಹೇಗಿದೆ ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ದುಬೈ ಬಂದಾಗ ಬ್ಯಾಬ್ಸ್ ಹಿಂದೂ ಮಂದಿರ್ ಹೋಗೋದನ್ನ ಮಿಸ್ ಮಾಡಲೇಬೇಡಿ. ಸೊ ಫ್ರೆಂಡ್ಸ್, ಸ್ವಾಮಿನಾರಾಯಣ್ ಬ್ಯಾಬ್ಸ್ ಹಿಂದೂ ಮಂದಿರ್ ಅಬುದಾಬಿ ನೋಡಿದ್ರಲ್ವಾ, ಸಖತ್ತಾಗಿ ಕಾಣಿಸ್ತಾ ಇದೆ. ಹಾಗೆ ಫ್ರೆಂಡ್ಸ್, ಆ ದೇವರು ನಿಮ್ಮೆಲ್ಲರಿಗೂ ಸಹ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ಬ್ಯೂಟಿಫುಲ್ ಆದ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.